ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಏನು ಚೇಂಜಸ್ ಆಗೈತಿ ಹೇಳಿ ನನಗೆ. ಪೂರಾ ಬಂದ್ ಆಯ್ತು, ಬೆಸ್ಟ್ ಆಯ್ತು, ಏನು ಪ್ರಾಬ್ಲಮೇ ಇಲ್ಲ. ಮತ್ತು ಹಂಗೂ ಉಳಿತು ಅಂತಂದು ಹೇಳಿದ್ರಪ್ಪ ಇನ್ನೊಂದು 10 ಡೇಸಿಂದ ಹಾಕೋಣ ಅಂತ. ಅಂದ್ರೆ ನಿನಗೆ ಕಡಿಮೆ ಆಗೈತೋ ಇಲ್ಲ ಅನ್ನೋದು ಗೊತ್ತಾಗ್ತದೆ. 10 ಡೇಸ್ ನಿನಗೆ ಇಂಪ್ರೂವ್ ಅನ್ಸಿತ್ತೋ ಇಲ್ಲ ನೋಡೋಣ ಅಂತ. ನಿಂಗೆ ಇಂಪ್ರೂವ್ ಅನ್ಸಿತ್ತು, ಇನ್ನು ಸ್ವಲ್ಪ ಇತ್ತು ಅಂದ್ರೆ ಕಂಟಿನ್ಯೂ ಮಾಡೋಣ ಮೆಡಿಸಿನ್. ಪೂರಾ ಬಂದಾಗಿತ್ತಂದ್ರೆ ಬೆಸ್ಟ್ ಆಯ್ತು, ಹೋಗ್ಬಿಡ್ತಂತಂದ್ರೆ. ಮತ್ತು ಒಟ್ಟ ಕಡಿಮೆ ಆಗಲಿಲ್ಲ ಅಂತಂದು ಹೇಳಿದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡ್ಬಿಡೋಣ ಕೆಳಗೆ. ಸುಮ್ಮನೆ ಮತ್ತೆ ರಿಸ್ಕ್ ಬೇಡ. ಏನ್ರ ಇರಲಿ ಬಿಡಲಿ ಗೊತ್ತಾಗ್ಬಿಡ್ತೈತಿ. ಈಗ ಸುಮ್ಮನೆ ಯಾಕೆ ಸ್ಕ್ಯಾನಿಂಗ್, ಬರೀ ಗುಳಿಗೆ ಮೇಲೆ ಕಡಿಮೆ ಆಗ್ತಿತ್ತು ಅಂತಂದ್ರೆ ಮತ್ತು ಸುಮ್ಮನೆ ಯಾಕೆ ಸ್ಕ್ಯಾನಿಂಗ್ ಮಾಡಿಸೋದು? ನೋಡೋಣ ಅಂತ. ಇದ್ರ ಮೇಲೆ ಕಡಿಮೆ ಆಯ್ತು ಅಂದ್ರೆ ಏನೂ ಬೇಕಾಗೇ ಇಲ್ಲಲ್ಲ, ಕಡಿಮೆ ಆಗ್ತದೆ. ನೀವು ಬರೀ ಕರೆಕ್ಟ್ ಮೆಡಿಸಿನ್ ಕರೆಕ್ಟ್ ತಗೋಪಿ. ಮೆಡಿಸಿನ್ ಕರೆಕ್ಟ್ ತಗೋ. 10 ಡೇಸು ಊಟ ಆದ ತಕ್ಷಣ ತೊಗೋಬೇಕು ನೋಡು, 2 ಟೈಮು ತಗೋ. 10 ಡೇಸ್ ಆಗಕ್ಕೆ ಈಗ ನಿನ್ಗೆ ಹೆಂಗೆ ಏನು ಪ್ರಾಬ್ಲಮ್ ಐತಲ್ಲ, 10 ಡೇಸ್ ಮೇಲೆ ಏನೇನು ಚೇಂಜಸ್ ಆಗ್ತೈತಿ ನನಗೆ ಹೇಳಿ. 10 ಡೇಸ್ ಪೂರಾ ಕಡಿಮೆ ಆಯ್ತಂದ್ರೆ ಬೆಸ್ಟ್ ಆಯ್ತು, ಏನು ಪ್ರಾಬ್ಲಮೇ ಇಲ್ಲ. ಹಂಗೆ ಸ್ವಲ್ಪ ಉಳಿದಿತ್ತು ಅಂತಂದ್ರೆ ಮತ್ತೊಂದು 10 ಡೇಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಮೆಡಿಸಿನ್.